The ratio of dimensions of Planck constant and that of moment of inertia has the dimensions of. ಇಲ್ಲಿ ಪ್ಲಾಂಕ್ ಕಾನ್ಸ್ಟೆಂಟ್ಗೆ ಯೂನಿಟ್ ಏನು ಅಂತ ನಮ್ಗೆ ಗೊತ್ತಿದೆ, ಜೋಲ್ ಸೆಕೆಂಡ್, ಡಿವೈಡೆಡ್ ಬೈ ಮೂಮೆಂಟ್ ಆಫ್ ಇನರ್ಷಿಯಾಗೆ ಯೂನಿಟ್ ಏನು ಅಂತ ಅದು ಕೂಡ ಗೊತ್ತಿದೆ ನಮಗೆ, kg ಮೀಟರ್ ಸ್ಕ್ವೇರ್. ಈಗ ಬೇಸಿಕ್ ಯೂನಿಟ್ಸ್ ಅಲ್ಲಿ ನಾವು ಬರ್ಕೊಳ್ಳೋದಾದ್ರೆ ಜೋಲ್ ಏನಾಗುತ್ತೆ, kg ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಂಟು ಸೆಕೆಂಡ್ ಡಿವೈಡೆಡ್ ಬೈ kg ಮೀಟರ್ ಸ್ಕ್ವೇರ್. kg ಮೀಟರ್ ಸ್ಕ್ವೇರ್ ಮೀಟರ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಸೆಕೆಂಡ್ ಟು ದಿ ಪವರ್ -2 ಇಂಟು ಸೆಕೆಂಡ್ ಟು ದಿ ಪವರ್ 1 ಇದೆ, ಅದು ಸೆಕೆಂಡ್ ಟು ದಿ ಪವರ್ -1 ಆಯಿತು. ಅಂದರೆ ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಹರ್ಡ್ಸ್ ಅಂತ ಹೇಳ್ಬೋದು. ಹಾಗಾಗಿ ಈ ಯೂನಿಟ್ ಏನು ಸಿಗ್ತಾ ಇದೆ ಅದು ಫ್ರೀಕ್ವೆನ್ಸಿದ ಯೂನಿಟ್ ಆಗಿದೆ. ಸರಿಯಾದ ಆಯ್ಕೆ ಆಪ್ಷನ್ ಬಿ. ದಿ ವೆಲಾಸಿಟಿ ಟೈಮ್ ಗ್ರಾಫ್ ಫಾರ್ ಟೂ ಬಾಡೀಸ್ ಎ ಅಂಡ್ ಬಿ ಆರ್ ಶೋನ್. ದೆನ್ ದಿ ಆಕ್ಸಲರೇಷನ್ ಆಫ್ ಎ ಅಂಡ್ ಬಿ ಆರ್ ಇನ್ ದಿ ರೇಷಿಯೋ. ಇಲ್ಲಿ ಡಯಾಗ್ರಾಮ್ನ ಗಮನಿಸಿ. ಇಲ್ಲಿ ಆಕ್ಸಲರೇಷನ್ ಬೇಕು ಅಂದರೆ ವೆಲಾಸಿಟಿ ಟೈಮ್ ಗ್ರಾಫಲ್ಲಿ ನಾವು ಮಾಡಬೇಕಾಗಿರೋ ಕೆಲಸ ಏನು, ಸ್ಲೋಪ್ನ ತಗೊಳ್ಬೇಕು. ಗ್ರಾಫಿನ ಸ್ಲೋಪ್ ತಗೊಂಡ್ರೆ ಆಕ್ಸಲರೇಷನ್ ಸಿಗುತ್ತೆ. ಇಲ್ಲಿ ಸ್ಲೋಪ್ ತಗೊಳ್ಳೋದಕ್ಕೆ ಸ್ಟ್ರೈಟ್ ಲೈನ್ ಇದೆ ಮತ್ತು ಆಂಗಲ್ ಕೊಟ್ಟಿರೋದ್ರಿಂದ ಆಂಗಲ್ ಬಿಟ್ವೀನ್ ದಿ ಕರ್ವ್ ಅಂಡ್ ದಿ ಟೈಮ್ ಆಕ್ಸಿಸ್ ಅದು ನಮ್ಗೆ ಗೊತ್ತಿರೋದ್ರಿಂದ ನಾವೇನು ಮಾಡ್ಬೋದು, ಸ್ಲೋಪ್ ಆಫ್ ಎನ ಕಂಡುಹಿಡಿಯೋದಕ್ಕೆ tan 25 ಡಿಗ್ರಿ. ಅದೇ ತರ ಸ್ಲೋಪ್ ಆಫ್ ಬಿ ಅಂದ್ರೆ ಆಕ್ಸಲರೇಷನ್ ಆಫ್ ಬಿ ಕಂಡುಹಿಡಿಯೋದಕ್ಕೆ ನನಗೆ tan ಆಫ್ ಆಂಗಲ್ ಬಿಟ್ವೀನ್ ದಿ ಗ್ರಾಫ್ ಅಂಡ್ ದಿ ಟೈಮ್ ಆಕ್ಸಿಸ್ ಬೇಕಾಗುತ್ತೆ. ಅಂದ್ರೆ ಈ ಆಂಗಲ್ ಬೇಕು ನನಗೆ. ಸೊ ಈ ಆಂಗಲ್ ಏನಿರುತ್ತೆ 90 - 40 ಅಂದ್ರೆ 50 ಡಿಗ್ರಿ. ಸೊ ಹಾಗಾಗಿ ಇದು tan 50 ಡಿಗ್ರಿ ಆಯಿತು. ಅವ್ರು ಕೇಳ್ತಾ ಇರೋದು ರೇಷಿಯೋ, ಹಾಗಾಗಿ tan 25 ಬೈ tan 50 ಡಿಗ್ರಿ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಆಯ್ಕೆ. A particle is projected with velocity v so that its horizontal range is twice the greatest height attained. The horizontal range is. ಇಲ್ಲಿ ಮಾಹಿತಿ ಏನಿದೆ ಅಂದರೆ ದಿ ರೇಂಜ್ ಅಟೈನ್ಡ್ ಬೈ ದಿ ಪ್ರೊಜೆಕ್ಟೈಲ್ ಈಸ್ ಟ್ವೈಸ್ ದಿ ಮ್ಯಾಕ್ಸಿಮಮ್ ಹೈಟ್ ಅಟೈನ್ಡ್. ಅಂದರೆ r = 2h ಅಂತ ಕೊಟ್ಬಿಟ್ಟಿದ್ದಾರೆ. ಈಗ ರೇಂಜಿಗೆ ಫಾರ್ಮುಲಾ ಗೊತ್ತಿದೆ ನಮಗೆ, ಏನಂತ, 2u² sin θ cos θ ಡಿವೈಡೆಡ್ ಬೈ ಜಿ. ಈ ಫಾರ್ಮುಲಾ ಬರ್ಕೊಂಡ್ರೆ ಬೆಟರು. ನಿಮ್ಗೆ ಇನ್ನೊಂದು ಫಾರ್ಮುಲಾ ಗೊತ್ತಿದೆ, u² sin 2θ ಬೈ ಜಿ. ಅದಕ್ಕಿಂತ ಇದು ಬೆಟರ್ ಆಗಿರುತ್ತೆ ಈ ಕೇಸಿಗೆ. 2 ಟೈಮ್ಸ್ ಹೆಚ್ಚಿಗೆ ಫಾರ್ಮುಲಾ ಗೊತ್ತಿದೆ ನಮಗೆ, u² sin² θ ಡಿವೈಡೆಡ್ ಬೈ 2g. ಸೊ ಏನೆಲ್ಲ ಕ್ಯಾನ್ಸಲ್ ಆಗ್ತಾ ಇದೆ ನೋಡ್ಕೊಳ್ಳಿ, u² ಬೈ ಜಿ, u² ಬೈ ಜಿ, sin θ 1 sin θ 2/2 ಕ್ಯಾನ್ಸಲ್ ಆಗ್ತಾ ಇದೆ. ಸೊ ಅಲ್ಲಿಗೆ ಏನು ಗೊತ್ತಾಗ್ತಾ ಇದೆ ಅಂದರೆ ನಮಗೆ 2 = tan θ. ಈಗ ಒಂದು ಟ್ರಯಾಂಗಲ್ನ ನಾವು ರೈಟ್ ಆಂಗಲ್ ಟ್ರಯಾಂಗಲ್ನ ಬರ್ಕೊಳ್ಳೋಣ. ಅದರ tan θ ಏನಿರಬೇಕು, ನಮಗೆ 2 ಬರಬೇಕು. ಅಂದರೆ 2/1 ಆಗುತ್ತೆ. ಅಪೋಸಿಟ್ ಸೈಡ್ 2, ಅಡ್ಜಸೆಂಟ್ ಸೈಡ್ 1 ಆಗುತ್ತೆ. ಹಾಗಾದರೆ ಹೈಪೋಟೆನ್ಯೂಸ್ ಎಷ್ಟಾಗುತ್ತೆ, √2² + 1 ಅಂದರೆ 5 ಆಯಿತು. ಸೊ ಈ ಥರ ನೀವು ಟ್ರಯಾಂಗಲ್ ಬರ್ಕೊಳ್ಳೋದ್ರಿಂದ ನಮಗೆ ಬೇರೆ sin θ cos θ ವ್ಯಾಲ್ಯೂಸ್ ಎಲ್ಲ ಗೊತ್ತಾಗ್ಬಿಡುತ್ತೆ. ಈಗ ಅವ್ರು ಕೇಳ್ತಾ ಇರೋದು ರೇಂಜಿಗೆ ಏನು ಫಾರ್ಮುಲಾ ಗೊತ್ತಿದೆ, ಮತ್ತೆ ಬರ್ಕೊಳ್ಳೋಣ. 2, ಅವರು ಹೇಳ್ತಾ ಇರೋ ಇನಿಷಿಯಲ್ ವೆಲಾಸಿಟಿ v ಇದೆ, ಹಾಗಾಗಿ v² sin θ. sin θ ಅಂದರೆ ಈ ಟ್ರಯಾಂಗಲ್ ನೋಡ್ಕೊಳ್ಳಿ, ಏನು ಗೊತ್ತಾಗ್ತಾ ಇದೆ ನಮಗೆ, 2/5 ಇಂಟು cos θ. cos θ ಏನಂತ ಗೊತ್ತಾಗ್ತಾ ಇದೆ, 1/5 ಹೋಲ್ ಡಿವೈಡೆಡ್ ಬೈ ಜಿ. ಇದನ್ನ ಸಿಂಪ್ಲಿಫೈ ಮಾಡ್ತಾ ಬಂದ್ರೆ ನನ್ಗೆ ಏನ ಅಂತ ಗೊತ್ತಾಗ್ತಾ ಇದೆ, 4v² ಡಿವೈಡೆಡ್ ಬೈ 5g. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಸಿ. ನೆನಪಿಡಿ, ಕರ್ನಾಟಕ PU ಬೋರ್ಡ್ ವೆಬ್ಸೈಟ್ ಅಲ್ಲಿ ಆಪ್ಷನ್ ಎ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ, ಅದು ಮಿಸ್ಪ್ರಿಂಟ್ ಆಗಿದೆ ಅಂತ ಅನ್ಕೊಳ್ತೀನಿ. ಸರಿಯಾದ ಆಯ್ಕೆ ಆಪ್ಷನ್ ಸಿ. ಎ ಸ್ಟೋನ್ ಆಫ್ ಮಾಸ್ 0.05 kg is thrown vertically upwards. What is the direction and magnitude of net force on the stone during its upward motion? ಇಲ್ಲಿ ಡ್ಯೂರಿಂಗ್ ಇಟ್ಸ್ ಅಪ್ವರ್ಡ್ ಮೋಷನ್ ಅಂತ ಕೊಟ್ಟಿದ್ದಾರೆ. ಸೊ ಡ್ಯೂರಿಂಗ್ ಆಲ್ ಪಾರ್ಟ್ಸ್ ಆಫ್ ಇಟ್ಸ್ ಮೋಷನ್ ಏನಿರುತ್ತೆ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಯಾವಾಗಲೂ ಡೌನ್ವರ್ಡ್ ಇರುತ್ತೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅವ್ರು ಯಾವುದೇ ಪಾರ್ಟ್ ಆಫ್ ಮೋಷನ್ ಕೇಳಲಿ, ಜಿ ಯಾವಾಗಲೂ ಏನಾಗಿರುತ್ತೆ, ಡೌನ್ವರ್ಡ್ ಇರುತ್ತೆ ಡೈರೆಕ್ಷನ್ ಅಲ್ಲಿ. ಮ್ಯಾಗ್ನಿಟ್ಯೂಡ್ ಅಲ್ಲಿ 9.8 m/s² ಇರುತ್ತೆ. ಸೊ ಈಗ ಅವ್ರು ಕೇಳ್ತಾ ಇರೋದು ನೆಟ್ ಫೋರ್ಸ್ ಏನಾಗಿದೆ ಅಂತ. ನೆಟ್ ಫೋರ್ಸ್ಗೆ ನಾವೇನಂತ ಬರ್ಕೊಳ್ಬೇಕು, m × g.
ಸೊ ದಟ್ ಇಸ್ ದಿ ಫೋರ್ಸ್ ಆಕ್ಟಿಂಗ್ ಆನ್ ದಿ ಬಾಡಿ. ಸೊ ಮಾಸ್ ಏನಂತ ಇದೆ 0.05 ಅಂತ ಇದೆ, ಜಿ ಏನಂತ ತಗೋಬೇಕು 9.8 ಅಂತ ಮಲ್ಟಿಪ್ಲೈ ಮಾಡಿದ್ರೆ ನನಗೆ 0.49 ನ್ಯೂಟನ್. ಡೈರೆಕ್ಷನ್ ಇದೆ ವರ್ಟಿಕಲಿ ಡೌನ್ವರ್ಡ್ಸ್. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಬಿ. ದಿ ಕೈನೆಟಿಕ್ ಎನರ್ಜಿ ಆಫ್ ಎ ಬಾಡಿ ಆಫ್ ಮಾಸ್ 4 kg ಅಂಡ್ ಮೊಮೆಂಟಮ್ 6 ನ್ಯೂಟನ್ ಸೆಕೆಂಡ್ ವಿಲ್ ಬಿ. ಇಲ್ಲಿ ಕೈನೆಟಿಕ್ ಎನರ್ಜಿ ಮತ್ತು ಲೀನಿಯರ್ ಮೊಮೆಂಟಮ್ಗೆ ಇರತಕ್ಕಂಥ ರಿಲೇಷನ್ ನಮಗೆ ಬೇಕಾಗುತ್ತೆ. ಫಾರ್ಮುಲಾ ಏನು ಗೊತ್ತಿದೆ, ಕೆ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಡಿವೈಡೆಡ್ ಬೈ 2m. ಸೊ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. ಪಿ ಅನ್ನೋದು 6 ಅಂತ ಕೊಟ್ಟಿದ್ದಾರೆ, 6 ಸ್ಕ್ವೇರ್ ಇಸ್ 36 ಡಿವೈಡೆಡ್ ಬೈ 2 ಟೈಮ್ಸ್ ಮಾಸ್. ಸೊ 2 ಟೈಮ್ಸ್ ಮಾಸ್ ಅಂದರೆ ನಮಗೆ 2 × 4 8 ಆಯಿತು. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ ಆನ್ಸರ್ 4.5 ಜೋಲ್ಸ್ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಸಿ. ದಿ ರೇಷಿಯೋ ಆಫ್ ಆಂಗ್ಯುಲರ್ ಸ್ಪೀಡ್ ಆಫ್ ಎ ಸೆಕೆಂಡ್ ಹ್ಯಾಂಡ್ ಟು ದ ಅವರ್ ಹ್ಯಾಂಡ್ ಆಫ್ ಎ ವಾಚ್ ಈಸ್. ಇಲ್ಲಿ ಸ್ಪೀಡ್ ಆಫ್ ಆಂಗ್ಯುಲರ್ ಸ್ಪೀಡ್ ಆಫ್ ಸೆಕೆಂಡ್ ಹ್ಯಾಂಡ್ ಡಿವೈಡೆಡ್ ಬೈ ಆಂಗ್ಯುಲರ್ ಸ್ಪೀಡ್ ಆಫ್ ಅವರ್ ಹ್ಯಾಂಡ್ ನ ಕೇಳ್ತಾ ಇದ್ದಾರೆ. ಆಂಗ್ಯುಲರ್ ಸ್ಪೀಡ್ ಆಫ್ ಸೆಕೆಂಡ್ ಹ್ಯಾಂಡ್ ಏನು ಬರುತ್ತೆ ಅಂದರೆ ಒಂದು ರೊಟೇಷನ್ ಅಂದರೆ 2π ರೇಡಿಯನ್ ಮಾಡೋದಕ್ಕೆ ಅದು ತಗೊಳ್ಳೋದು ಸಮಯ ಎಷ್ಟು 60 ಸೆಕೆಂಡ್ಸ್ ಡಿವೈಡೆಡ್ ಬೈ ಆಂಗ್ಯುಲರ್ ಸ್ಪೀಡ್ ಆಫ್ ಅವರ್ ಹ್ಯಾಂಡ್ ಏನು ಬರುತ್ತೆ 2π ರೇಡಿಯನ್ಸ್ ಪರ್ 12 ಅವರ್ಸ್ ಬರುತ್ತೆ. ಅಂದರೆ 12 × 3600 ಸೆಕೆಂಡ್ಸ್. ಇದನ್ನು ಸಾಲ್ವ್ ಮಾಡ್ತಾ ಬರೋಣ. ನಮಗೆ ಏನು ಗೊತ್ತಾಗುತ್ತೆ 12 × 3600 ಡಿವೈಡೆಡ್ ಬೈ 60. ಸಾಲ್ವ್ ಮಾಡ್ತಾ ಬರೋಣ. ಸೊ 12 × 60 ಅಂತ ಗೊತ್ತಾಯ್ತು. ಸೊ ಅದರ ಅರ್ಥ 720/1 ಅಂತ ಆನ್ಸರ್ ಆಗುತ್ತೆ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಎ. If a mass of the body is m on the surface of the earth, the mass of the same body on the surface of the moon is. ಇಲ್ಲಿ ಗಮನ ಇಟ್ಟು ಪ್ರಶ್ನೆ ನೋಡಿ, ಮಾಸ್ ಕೇಳ್ತಾ ಇದ್ದಾರೆ. ಮಾಸ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಪ್ಲೇಸ್ ವೇರ್ ಯು ಮೆಷರ್ ಇಟ್. ಮಾಸ್ ಯಾವಾಗಲೂ ಸೇಮ್ ಆಗಿರುತ್ತೆ. ಇಲ್ಲಿ ನೀವು ಏನು ಕನ್ಫ್ಯೂಸ್ ಆಗ್ಬೋದು ಅಂದರೆ ಜಿ ವ್ಯಾಲ್ಯೂ ಆಫ್ ಮೂನ್ ಏನಿದೆ ಅದು ಅರ್ತ್ಗಿಂತ ಕಡಿಮೆ ಇದೆ. ಅಂದರೆ ವ್ಯಾಲ್ಯೂ ಎಷ್ಟಿದೆ g/6 ಇದೆ ಅಂತ ಗೊತ್ತಿದೆ. ಹಾಗಾಗಿ ಪ್ರಾಬಬಲಿ ನೀವೇನು ಅನ್ಕೊಂಡ್ಬಿಡ್ತೀರಾ ಮಾಸ್ m/6 ಆಗುತ್ತೆ ಅಂತ ಅನ್ಕೊಂಡ್ಬಿಡ್ತೀರಾ. ತಪ್ಪು. ವೆಯ್ಟ್ ಕೇಳಿದ್ದಿದ್ರೆ ಅವರು ವೆಯ್ಟ್ ಆಫ್ ದಿ ಬಾಡಿ ಆನ್ ಅರ್ತ್ ಇಸ್ W, ದೆನ್ ವಾಟ್ ಇಸ್ ದಿ ವೆಯ್ಟ್ ಆಫ್ ದಿ ಬಾಡಿ ಆನ್ ದಿ ಮೂನ್ ಅಂತ ಕೇಳಿದ್ರೆ ಅದು W/6 ಆಗ್ತಾ ಇತ್ತು. ವೆಯ್ಟ್ ಚೇಂಜ್ ಆಗುತ್ತೆ ಪ್ಲೇಸ್ ಇಂದ ಪ್ಲೇಸ್ಗೆ, ಮಾಸ್ ಯಾವಾಗಲೂ ಸೇಮ್ ಇರುತ್ತೆ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಬಿ. Moment of inertia of a thin uniform rod rotating about the perpendicular axis passing through its center is I. If the same rod is bent into a ring and its moment of inertia about its diameter is I dash, then the ratio I to I dash is. ಇಲ್ಲಿ ಒಂದು ರಾಡ್ ಇದೆ. ಆ ರಾಡನ್ನು ನಾವು ರೊಟೇಟ್ ಮಾಡ್ತಾ ಇದ್ದೀವಿ. ಯಾವ ಆಕ್ಸಿಸ್ ಅಲ್ಲಿ? ಪಾಸಿಂಗ್ ಥ್ರೂ ದ ಸೆಂಟರ್ ಅಂಡ್ ಪರ್ಪೆಂಡಿಕ್ಯುಲರ್ ಟು ದಿ ಲೆಂತ್. ಈ ತರ ಇದ್ದಾಗ ಮೂಮೆಂಟ್ ಆಫ್ ಇನರ್ಷಿಯಾ ಎಷ್ಟು ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ. I is equal to mL²/12. ಇಲ್ಲಿ L ಅಂದ್ರೆ ಲೆಂತ್ ಆಫ್ ದಿ ರಾಡ್, M ಅಂದ್ರೆ ಮಾಸ್ ಆಫ್ ದಿ ರಾಡ್. ಈಗ ಈ ರಾಡ್ ಅನ್ನ ನಾವು ರಿಂಗ್ ಶೇಪ್ ಅಲ್ಲಿ ಬೆಂಡ್ ಮಾಡಿದ್ರೆ ಲೆಂತ್ ಆಫ್ ದಿ ರಾಡ್ ಏನಾಗ್ಬಿಡುತ್ತೆ ಸರ್ಕಂಫರೆನ್ಸ್ ಆಫ್ ದಿ ರಿಂಗ್ ಆಗುತ್ತೆ. ಸೊ ಹಾಗಾಗಿ L is equal to 2πr ಅಂತ ಬರ್ಕೊಳ್ಬಹುದು. ಈಗ R ಅಂತಕ್ಕಂಥದ್ದು ರೇಡಿಯಸ್ ಆಫ್ ದಿ ರಿಂಗ್ ಆಗಿದೆ. ಈಗ ಈ ರಿಂಗ್ ಅನ್ನ ನಾವು ಡಯಾಮೀಟರ್ ಆಕ್ಸಿಸ್ ಅಲ್ಲಿ ನಾವು ರೊಟೇಟ್ ಮಾಡಿದ್ರೆ ಆಗ ಬರ್ತಕ್ಕಂತಹ ಮೂಮೆಂಟ್ ಆಫ್ ಇನರ್ಷಿಯಾ ಎಷ್ಟಿರುತ್ತೆ? I dash is equal to mR²/2. ಈಗ ಅವ್ರು ಕೇಳ್ತಾ ಇರೋ ಪ್ರಶ್ನೆ ಏನು? I/I dash ನ ಕಂಡಿಡಿರಿ ಅಂತ. ಸೊ I ಏನಂತ ಗೊತ್ತಾಗಿದೆ ನಮಗೆ, mL²/12. L ಬದಲಾಗಿ ನಾನು 2πr ಬರಿತಾ ಇದ್ದೀನಿ. ಹಾಗಾಗಿ m × 2πr² ಡಿವೈಡೆಡ್ ಬೈ 12 ಆಯಿತು. ಡಿವೈಡೆಡ್ ಬೈ I dash ನ ನಾನು ಇಂಟು 2/mr² ಅಂತ ಬರೀಬೋದು. ಇದನ್ನ ಸಾಲ್ವ್ ಮಾಡ್ತಾ ಹೋದ್ರೆ ನಮಗೆ ಕೊನೆಯದಾಗಿ ಏನು ಸಿಗ್ತಾ ಇದೆ? 2/3π² ಅಂತ ಸಿಗ್ತಾ ಇದೆ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಸಿ. ದಿ ರೇಷಿಯೋ ಆಫ್ ಹೈಡ್ರಾಲಿಕ್ ಸ್ಟ್ರೆಸ್ ಟು ದಿ ಕರೆಸ್ಪಾಂಡಿಂಗ್ ಸ್ಟ್ರೈನ್ ಇಸ್ ನೋನ್ ಆಸ್. ಇಲ್ಲಿ ವರ್ಡ್ ಹೈಡ್ರಾಲಿಕ್ ಅಂತ ಯೂಸ್ ಮಾಡ್ತಾ ಇದ್ದಾರೆ. ಹೈಡ್ರಾಲಿಕ್ ಸ್ಟ್ರೆಸ್ ಅಂತ. ಹೈಡ್ರಾಲಿಕ್ ಸ್ಟ್ರೆಸ್ ಅಂದ್ರೆ ಅದಕ್ಕೆ ಬಲ್ಕ್ ಸ್ಟ್ರೆಸ್ ಅಂತ ಕೂಡ ಕರಿಬಹುದು ಅಥವಾ ವಾಲ್ಯೂಮೆಟ್ರಿಕ್ ಸ್ಟ್ರೆಸ್ ಅಂತ ಕೂಡ ಕರಿಬಹುದು. ಹಾಗಾಗಿ ವಾಲ್ಯೂಮೆಟ್ರಿಕ್ ಸ್ಟ್ರೆಸ್ ಡಿವೈಡೆಡ್ ಬೈ ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಏನಂತ ಗೊತ್ತಿದೆ ನಮಗೆ? ಬಲ್ಕ್ ಮಾಡಲಸ್. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಬಿ.
The efficiency of a Carnot engine which operates between the two temperatures T1 is equal to 500 Kelvin and T2 is equal to 300 Kelvin. ಇಲ್ಲಿ efficiency formula ನಮ್ಗೆ ಚೆನ್ನಾಗಿ ಗೊತ್ತಿದೆ 1 minus sink temperature divided by source temperature. ಯಾವ್ದು ಕಡಿಮೆ ಇರುತ್ತೋ ಅದು sink temperature, ಯಾವ್ದು ಜಾಸ್ತಿ ಇರುತ್ತೋ ಅದು source temperature ಆಗುತ್ತೆ. ಅವ್ರು ಉಲ್ಟಾ ಕೊಟ್ರು ನೀವು ಆ ತರ ತಗೊಳ್ಬೇಕು. T2 ನ ಅವರು 500 ಅಂತ ಕೊಟ್ಬಿಟ್ಟು T1 ನ ಅವರು 300 ಅಂತ ಕೊಡಬಹುದು ಕನ್ಫ್ಯೂಸ್ ಮಾಡೋದಕ್ಕೆ. ನೆನಪಲ್ಲಿಡಿ ಸೋರ್ಸ್ ಟೆಂಪರೇಚರ್ ಜಾಸ್ತಿ ಇರುತ್ತೆ, ಸಿಂಕ್ ಟೆಂಪರೇಚರ್ ಕಡಿಮೆ ಇರುತ್ತೆ ಯಾವುದರಲ್ಲಿ ಕಾರ್ನಾಟ್ ಇಂಜಿನ್ ಅಲ್ಲಿ. ಸೊ ಇಲ್ಲಿ 1 ಮೈನಸ್ 300 ಡಿವೈಡೆಡ್ ಬೈ 500 ಆಗುತ್ತೆ. ಇದನ್ನ ನಾವು ಸಾಲ್ವ್ ಮಾಡಿದ್ರೆ 2/5 ಅಂತ ಬರುತ್ತೆ. ಪರ್ಸೆಂಟೇಜ್ ಬೇಕು ಅಂದ್ರೆ ಇಂಟು 100% ಅಂತ ಹಾಕೋಬೇಕು. ಸೊ ಫೈನಲ್ ಆನ್ಸರ್ ನಮಗೆ 40% ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಡಿ. Water is heated from 0 degree Celsius to 10 degree Celsius, then its volume. Anomalous behavior of water ಅಲ್ಲಿ ನಮಗೆ ವಾಲ್ಯೂಮ್ ವರ್ಸಸ್ ಟೆಂಪರೇಚರ್ ಗ್ರಾಫ್ ಈ ತರ ಗೊತ್ತಿದೆ. ಇದರ ಪ್ರಕಾರ ನಾವು 0 ಡಿಗ್ರಿ ಸೆಲ್ಸಿಯಸ್ ಇಂದ ವಾಟರ್ನ ಹೀಟ್ ಮಾಡ್ತಾ ಹೋದ್ರೆ ಟಿಲ್ 4 ಡಿಗ್ರಿ ಸೆಲ್ಸಿಯಸ್ ಅದರ ವಾಲ್ಯೂಮ್ ಡಿಕ್ರೀಸ್ ಆಗುತ್ತೆ. 4 ಡಿಗ್ರಿ ಸೆಲ್ಸಿಯಸ್ ನಂತರನೂ ಹೀಟ್ ಮಾಡ್ತಾನೆ ಹೋದ್ರೆ ಟೆಂಪರೇಚರ್ ರೈಸ್ ಆಗ್ತಾ ಹೋಗುತ್ತೆ, ಜೊತೆಗೆ ವಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಡಿ. 1 gram of ice is mixed with 1 gram of steam. At thermal equilibrium, the temperature of the mixture is. ಇಲ್ಲಿ 1 gram of ice ಅಂತ ಹೇಳ್ತಾ ಇದ್ದಾರೆ. ಅದರ ಟೆಂಪರೇಚರ್ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ. ಹಾಗಾಗಿ ಅನಿವಾರ್ಯವಾಗಿ ನಾವು ಅದನ್ನ 0 ಡಿಗ್ರಿ ಸೆಲ್ಸಿಯಸ್ ಅಂತ ಅನ್ಕೊಳ್ಬೇಕಾಗತ್ತೆ. ಮತ್ತೆ ಉಳಿದಿದ್ದಾಗಿ ನಮಗೆ 1 ಗ್ರಾಮ್ ಆಫ್ ಸ್ಟೀಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲೂ ಕೂಡ ನಮಗೆ ಟೆಂಪರೇಚರ್ ಮಾಹಿತಿ ಇಲ್ಲ. ಸೊ ಹಾಗಾಗಿ ನಾನು ಅದರ ಟೆಂಪರೇಚರ್ನ ಅನಿವಾರ್ಯವಾಗಿ 100 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಅನ್ಕೊಳ್ತಾ ಇದ್ದೀವಿ. ಇವೆರಡನ್ನು ಮಿಕ್ಸ್ ಮಾಡಿದಾಗ ಥರ್ಮಲ್ ಈಕ್ವಿಲಿಬ್ರಿಯಂ ಅಟೈನ್ ಆಗುತ್ತಲ್ಲ, ಆವಾಗ ಟೆಂಪರೇಚರ್ ಏನಿದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ನಾವು ಇಲ್ಲಿ ಏನಾಗಬಹುದು ಅಂತ ಊಹೆ ಮಾಡ್ತಾ ಇದ್ದೀನಿ. ಏನಾಗಬಹುದು, ಈ 1 ಗ್ರಾಮ್ ಆಫ್ ಐಸ್ ಏನಿದೆ ಅದು ಮೆಲ್ಟ್ ಆಗಿ ಮೊದಲು ವಾಟರ್ ಆಗುತ್ತೆ ಅಟ್ 0 ಡಿಗ್ರಿ ಸೆಲ್ಸಿಯಸ್. ಆಗ ಅದಕ್ಕೆ ಹೀಟ್ ಎನರ್ಜಿ ಎಷ್ಟು ಬೇಕಾಗುತ್ತೆ ಅಂತ ಕಂಡುಹಿಡಿತಾ ಇದ್ದೀನಿ. ಇದು ಕಂಡುಹಿಡಿಯೋದಕ್ಕೆ ನನಗೆ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಆಫ್ ಐಸ್ ಬೇಕಾಗುತ್ತೆ. ಅದು ಎಷ್ಟು ಅಂತ ಗೊತ್ತಿದೆ ನನಗೆ, 80 ಕ್ಯಾಲರೀಸ್ ಪರ್ ಗ್ರಾಮ್. ಅಂದ್ರೆ 1 ಗ್ರಾಮ್ ಆಫ್ ಐಸ್ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಮೆಲ್ಟ್ ಆಗಿ 1 ಗ್ರಾಮ್ ಆಫ್ ವಾಟರ್ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಆಗಕ್ಕೆ 80 ಕ್ಯಾಲರೀಸ್ ಬೇಕಾಗಿದೆ. ಹಾಗಾಗಿ ಹೀಟ್ ರಿಕ್ವೈರ್ಮೆಂಟ್ ಇಲ್ಲಿ ಏನಾಯ್ತು, 80 ಕ್ಯಾಲರೀಸ್. ಸೊ 80 ಕ್ಯಾಲರೀಸ್ ಅಷ್ಟು ಹೀಟ್ ಬೇಕಾಗುತ್ತೆ. ಈಗ ಇದೇ 1 ಗ್ರಾಮ್ ಆಫ್ ವಾಟರ್ ಅಟ್ 0 ಡಿಗ್ರಿ ಸೆಲ್ಸಿಯಸ್ 1 ಗ್ರಾಮ್ ಆಫ್ ವಾಟರ್ ಅಟ್ 100 ಡಿಗ್ರಿ ಸೆಲ್ಸಿಯಸ್ ಆಗಕ್ಕೆ ಎಷ್ಟು ಹೀಟ್ ಎನರ್ಜಿ ರಿಕ್ವೈರ್ಮೆಂಟ್ ಇದೆ ಅಂತ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಫಾರ್ಮುಲಾ ಏನಂತ ಗೊತ್ತಿದೆ, mc ಡೆಲ್ಟಾ ಥೀಟಾ. m ಅಂದ್ರೆ ಮಾಸ್, ಅದು 1 ಗ್ರಾಮ್ ಅಂತ ಗೊತ್ತಿದೆ. c ಅಂದ್ರೆ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ವಾಟರ್, ಅದು 1 ಕ್ಯಾಲರಿ ಪರ್ ಗ್ರಾಮ್ ಪರ್ ಡಿಗ್ರಿ ಸೆಲ್ಸಿಯಸ್ ಅಂತ ಗೊತ್ತಿದೆ, ಬರ್ಕೊಂಡಿದ್ದೀನಿ. ಡೆಲ್ಟಾ ಥೀಟಾ ಅಂದ್ರೆ ಚೇಂಜ್ ಇನ್ ಟೆಂಪರೇಚರ್, ಫೈನಲ್ ಆಗಿ 100 ಡಿಗ್ರಿ ಸೆಲ್ಸಿಯಸ್ ಆಗಬೇಕು. ಇನಿಷಿಯಲಿ 0 ಡಿಗ್ರಿ ಸೆಲ್ಸಿಯಸ್ ಇದೆ, ಹಾಗಾಗಿ ಚೇಂಜ್ ಇನ್ ಟೆಂಪರೇಚರ್ ಎಷ್ಟಾಯ್ತು, 100 ಡಿಗ್ರಿ ಸೆಲ್ಸಿಯಸ್. ಇದನ್ನು ಸಾಲ್ವ್ ಮಾಡಿದ್ರೆ ನನಗೆ ಏನಂತ ಆನ್ಸರ್ ಗೊತ್ತಾಗ್ತಾ ಇದೆ, 100 ಕ್ಯಾಲರೀಸ್. ಸೊ ಹಾಗಾಗಿ ಒಟ್ಟಾರೆಯಾಗಿ ನನಗೆ ಎಷ್ಟು ಹೀಟ್ ಎನರ್ಜಿ ರಿಕ್ವೈರ್ಮೆಂಟ್ ಇದೆ, 180 ಕ್ಯಾಲರೀಸ್. ಇಷ್ಟು ಪ್ರಮಾಣದ ಹೀಟ್ ನನಗೆ ಸಿಗುತ್ತಾ ಅಂತ ನೆಕ್ಸ್ಟ್ ನಾನು ಚೆಕ್ ಮಾಡಬೇಕು. 180 ಕ್ಯಾಲರೀಸ್ ಇಷ್ಟು ಪ್ರಮಾಣದ ಹೀಟ್ ನನಗೆ ಸ್ಟೀಮ್ ಇಂದ ಸಿಗುತ್ತಾ ಅಂತ ಚೆಕ್ ಮಾಡಬೇಕು. ಈಗ ಸ್ಟೀಮ್ ಕತೆಗೆ ಬರೋಣ. ಸ್ಟೀಮ್ ಇಂದು ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ ಏನಿದೆ ಅದು 540 ಕ್ಯಾಲರಿ ಪರ್ ಗ್ರಾಮ್. ಅಂದ್ರೆ ಪೂರ್ತಿ 1 ಗ್ರಾಮ್ ಆಫ್ ಸ್ಟೀಮ್ ನ ನಾನು 1 ಗ್ರಾಮ್ ಆಫ್ ವಾಟರ್ ಅಟ್ 100 ಡಿಗ್ರಿ ಸೆಲ್ಸಿಯಸ್ ಮಾಡಿಬಿಟ್ರೆ ನನಗೆ ಸಿಗ್ತಕ್ಕಂತಹ ಹೀಟ್ ಎನರ್ಜಿ ಏನಿದೆ 540 ಕ್ಯಾಲರೀಸ್. ಹಾಗಾಗಿ ನನಗೆ ಬೇಕಾಗಿದ್ದೆಷ್ಟು 180. ಸೊ ಇದು ಅದು ಕೊಡೋದಕ್ಕೆ ರೆಡಿ ಇದೆ. ಹಾಗಾಗಿ ಫೈನಲ್ ಟೆಂಪರೇಚರ್ ಏನಾಗುತ್ತೆ, ನನಗೆ 100 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಸರ್ ಹೆಂಗ್ ಸರ್ ಅಂತ ನಿಮ್ಗೆ ಚೂರು ಡೌಟ್ ಆಗ್ಬೋದು. ನಾನು ನಿಮ್ಗೆ ಹೇಳ್ತೀನಿ. ಇಲ್ಲಿ 1 ಗ್ರಾಮ್ ಆಫ್ ವಾಟರ್ ಇರುತ್ತೆ, ಪ್ಲಸ್ ಇದ್ರದ್ದು ಸ್ವಲ್ಪ ಎಕ್ಸ್ ಗ್ರಾಮ್ ಆಫ್ ವಾಟರ್ ಇದಕ್ಕೆ ಸೇರಿಕೊಳ್ಳುತ್ತೆ. ಯಾವುದು, ಸ್ಟೀಮ್ ಇಂದ ವಾಟರ್ ಕನ್ವರ್ಟ್ ಆಗಿರೋದು. ಇವೆರಡು ಸೇರ್ಕೊಂಡು ಯಾವ ರೀತಿಲಿದೆ, ವಾಟರ್ ರೀತಿಲಿದೆ. ಟೆಂಪರೇಚರ್ ಎಷ್ಟು, 100 ಡಿಗ್ರಿ ಸೆಲ್ಸಿಯಸ್. ಇಲ್ಲಿ ಸ್ಟೀಮ್ ಇತ್ತಲ್ಲ, ಅಲ್ಲಿ ಸ್ಟೀಮ್ ಅಲ್ಲಿ ಸ್ವಲ್ಪ ಸ್ಟೀಮ್ ಕಂಡೆನ್ಸ್ ಆಗಿ ವಾಟರ್ ಆಗಿದೆ. ಸೊ ಹಾಗಾಗಿ ಫೈನಲ್ ಮಾಸ್ ಎಷ್ಟು ಬರುತ್ತೆ, 1 ಗ್ರಾಮ್ ಮೈನಸ್ ಎಕ್ಸ್ ಗ್ರಾಮ್. ಸೊ ಇದರ ಟೆಂಪರೇಚರ್ ಎಷ್ಟಿರುತ್ತೆ, 100 ಡಿಗ್ರಿ ಸೆಲ್ಸಿಯಸ್. ಸೊ ಇದು ಫೈನಲ್ ಕಾಂಪೋಸಿಷನ್ ಅಂತ ನಾನು ಹೇಳ್ತೀನಿ. ಸೊ ಇಲ್ಲಿ ಎಕ್ಸ್ ಗ್ರಾಮ್ ಎಕ್ಸ್ಟ್ರಾ ಆಗಿದೆ, ಇಲ್ಲಿ ಎಕ್ಸ್ ಗ್ರಾಮ್ ಕಡಿಮೆ ಆಗಿದೆ. ಸೊ ಹಾಗಾಗಿ ಫೈನಲ್ ಆಗಿ ಆನ್ಸರ್ ಏನು ಬರುತ್ತೆ ನನಗೆ, 100 ಡಿಗ್ರಿ ಸೆಲ್ಸಿಯಸ್.
ಇಲ್ಲಿ ಒಂದು ಅಂಶನ ನೆನ್ಪಿಡಿ ವಿದ್ಯಾರ್ಥಿಗಳೇ, ಇನ್ನು ಮುಂದಕ್ಕೆ ಈ ತರದ ಪ್ರಶ್ನೆ ಬಂದರೆ ಅಂದ್ರೆ ಈಕ್ವಲ್ ಅಮೌಂಟ್ ಆಫ್ ಐಸ್ ಮತ್ತೆ ಸ್ಟೀಮ್ ನ ಮಿಕ್ಸ್ ಮಾಡ್ತೀವಿ ಏನಾಗುತ್ತೆ ಅಂತ ಪ್ರಶ್ನೆ ಮಾಡಿದ್ರೆ ಕ್ಯಾಲ್ಕುಲೇಷನ್ ಮಾಡಕ್ಕೆ ಹೋಗ್ಬೇಡಿ. ಫೈನಲ್ ಟೆಂಪರೇಚರ್ ಯಾವಾಗಲೂ 100 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ಆಯ್ಕೆ ಆಪ್ಷನ್ ಬಿ. ದಿ ರೇಷಿಯೋ ಆಫ್ ಕೈನೆಟಿಕ್ ಎನರ್ಜಿ ಟು ದಿ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಪಾರ್ಟಿಕಲ್ ಎಕ್ಸಿಕ್ಯೂಟಿಂಗ್ SHM at a distance equal to half its amplitude, the distance being measured from its equilibrium position is. ಇಲ್ಲಿ ಮೊದಲಿಗೆ ಕೈನೆಟಿಕ್ ಎನರ್ಜಿ ಆಫ್ ಎ ಬಾಡಿ ಎಕ್ಸಿಕ್ಯೂಟಿಂಗ್ SHM ಎಕ್ಸ್ಪ್ರೆಷನ್ ಏನ್ ಬರುತ್ತೆ ನೋಡೋಣ. ಹಾಫ್ m ಒಮೆಗಾ ಸ್ಕ್ವೇರ್ ವಿತ್ ಇನ್ ದಿ ಬ್ರಾಕೆಟ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್. ಇಲ್ಲಿ m ಅಂದ್ರೆ ಮಾಸ್ ಆಫ್ ದಿ ಬಾಡಿ ಎಕ್ಸಿಕ್ಯೂಟಿಂಗ್ SHM, ಒಮೆಗಾ ಅಂದ್ರೆ ಇಟ್ಸ್ ಆಂಗ್ಯುಲರ್ ಫ್ರೀಕ್ವೆನ್ಸಿ, a ಅಂದ್ರೆ ಆಂಪ್ಲಿಟ್ಯೂಡ್ ಆಫ್ SHM, x ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಫ್ರಮ್ ದಿ ಮೀನ್ ಪೊಸಿಷನ್. ಸೊ ಇದೇ ತರ ಪೊಟೆನ್ಷಿಯಲ್ ಎನರ್ಜಿಗೆ ಏನ್ ಎಕ್ಸ್ಪ್ರೆಷನ್ ಬರುತ್ತೆ ಅಂದ್ರೆ ಹಾಫ್ m ಒಮೆಗಾ ಸ್ಕ್ವೇರ್ x ಸ್ಕ್ವೇರ್. ಈಗ ರೇಷಿಯೋ ಕೇಳ್ತಾ ಇದ್ದಾರೆ. ಸೊ k ಬೈ ಯು ಅಂತ ಮಾಡಿದ್ರೆ ನಮ್ಗೆ ಏನ್ ಗೊತ್ತಾಗ್ತಾ ಇದೆ, a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಡಿವೈಡೆಡ್ ಬೈ x ಸ್ಕ್ವೇರ್. ಇನ್ನು ಮುಂದಕ್ಕೆ ನಾವು ಇದನ್ನ ಶಾರ್ಟ್ಕಟ್ ಫಾರ್ಮುಲಾ ಆಗಿ ಬೇಕಿದ್ರೆ ಯೂಸ್ ಮಾಡಬಹುದು. ಇಲ್ಲಿ x ನ ಏನಂತ ಮಾಹಿತಿ ಕೊಡ್ತಾ ಇದ್ದಾರೆ, x ಇಸ್ ಹಾಫ್ ದಿ ಆಂಪ್ಲಿಟ್ಯೂಡ್ ಅಂತ ಇದೆ. ಈಗ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಏನ್ ಬರುತ್ತೆ, a ಸ್ಕ್ವೇರ್ ಮೈನಸ್ a ಬೈ 2 ಹೋಲ್ ಸ್ಕ್ವೇರ್ ಅಂದ್ರೆ a ಸ್ಕ್ವೇರ್ ಬೈ 4 ಡಿವೈಡೆಡ್ ಬೈ a ಬೈ 2 ಹೋಲ್ ಸ್ಕ್ವೇರ್ ಅಂದ್ರೆ a ಸ್ಕ್ವೇರ್ ಬೈ 4. ಇದನ್ನು ಸಾಲ್ವ್ ಮಾಡಿದ್ರೆ ಫೈನಲ್ ಆಗಿ ಆನ್ಸರ್ ನಂಗೆ 3:1 ಅಂತ ಗೊತ್ತಾಗ್ತಾ ಇದೆ. ಸರಿಯಾದ ಆಯ್ಕೆ ಆಪ್ಷನ್ ಎ. When two tuning forks A and B are sounded together, 4 beats per second are heard. The frequency of the fork B is 384 Hz. When one of the prongs of the fork A is filed and sounded with B, the beat frequency increases. Then the frequency of the fork A is. ಇಲ್ಲಿ ಬಿ ಟ್ಯೂನಿಂಗ್ ಫೋರ್ಕ್ ಏನಿದೆ ಅದರ ಫ್ರೀಕ್ವೆನ್ಸಿ ಕೊಟ್ಬಿಟ್ಟಿದ್ದಾರೆ. ಏನಂತ ಇದೆ ಮಾಹಿತಿ, 384 ಹರ್ಟ್ಸ್. ಎ ಟ್ಯೂನಿಂಗ್ ಫೋರ್ಕ್ ಏನಿದೆ ಅದರ ಫ್ರೀಕ್ವೆನ್ಸಿ ನಾವು ಕಂಡುಹಿಡಿಬೇಕಾಗಿದೆ. ಬಟ್ ಬೀಟ್ ಫ್ರೀಕ್ವೆನ್ಸಿ ಏನಿದೆ 4 ಅಂತ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಪಾಸಿಬಲ್ ಆನ್ಸರ್ಸ್ ಏನಾಯ್ತು, 384 ಮೈನಸ್ 4, 380 ಹರ್ಟ್ಸ್ ಅಥವಾ 384 ಪ್ಲಸ್ 4 ಅಂದ್ರೆ 380 ಹರ್ಟ್ಸ್. ಇವೆರಡರಲ್ಲಿ ಒಂದು ಆನ್ಸರ್ ಕರೆಕ್ಟ್ ಇರುತ್ತೆ. ಸೊ ಮೊದಲಿಗೆ 380 ಹರ್ಟ್ಸ್ ಇರ್ಬೋದಾ ಅಂತ ಚೆಕ್ ಮಾಡೋಣ. 380 ಹರ್ಟ್ಸ್ ಇದೆ ಅಂತ ಅನ್ಕೊಳ್ಳೋಣ ಟ್ಯೂನಿಂಗ್ ಫೋರ್ಕ್ ನ ಫ್ರೀಕ್ವೆನ್ಸಿ. ಈಗ ಇದನ್ನ ನಾನು ಫೈಲ್ ಮಾಡ್ತೀನಿ. ಪ್ರಾಂಗ್ಸ್ಗೆ ಫೈಲ್ ಮಾಡ್ತಿದ್ದೀವಿ ಅಂದ್ರೆ ಅರ್ಥ ಏನು, ಅದರ ಲೆಂತ್ ಕಡಿಮೆ ಮಾಡ್ತಾ ಇದೀವಿ ಅಂತ. ನೀವು ಟ್ಯೂನಿಂಗ್ ಫೋರ್ಕ್ ಸೆಟ್ ನ ತೆಗೆದು ನೋಡಿದ್ರೆ ಯಾವುದಕ್ಕೆ ಪ್ರಾಂಗ್ಸ್ ಲೆಂತ್ ಕಡಿಮೆ ಇದೆಯೋ ಅದರ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಇಲ್ಲಿ ಫೈಲ್ ಮಾಡಿದ್ರೆ ಇದರ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ ಅನ್ಕೊಳ್ಳೋಣ, 381 ಹರ್ಟ್ಸ್ ಆಗುತ್ತೆ ಅಂತ. ಈಗ ನೀವು ಬಿ ಜೊತೆ ಸೌಂಡ್ ಮಾಡಿದ್ರೆ ಎಷ್ಟು ಬರ್ತದೆ ಬೀಟ್ ಫ್ರೀಕ್ವೆನ್ಸಿ ನೋಡಿ, 384 ಮೈನಸ್ 381 ಎಷ್ಟಾಯ್ತು, 3 ಹರ್ಟ್ಸ್. ಬೀಟ್ ಫ್ರೀಕ್ವೆನ್ಸಿ 3 ಹರ್ಟ್ಸ್ ಗೆ ಇಳಿದು ಬಿಡುತ್ತೆ. ಬಟ್ ಅವ್ರು ಕೊಟ್ಟಿರೋ ಮಾಹಿತಿ ಏನು, ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆಗುತ್ತೆ ಅಂತ. ಹಾಗಾಗಿ ಡೈರೆಕ್ಟ್ ಆಗಿ ನಾನು ಆಪ್ಷನ್ ಬಿ ನ ಪಿಕ್ ಮಾಡ್ಬೋದು. ಬಟ್ ನಾನು ಇಲ್ಲಿ ಕ್ರಾಸ್ ಚೆಕ್ ಮಾಡೋದಕ್ಕೆ ಬಯಸ್ತಾ ಇದ್ದೀನಿ. ಸೊ ಎ ಟ್ಯೂನಿಂಗ್ ಫೋರ್ಕಿನ ಫ್ರೀಕ್ವೆನ್ಸಿ 388 ಇದೆ ಅಂತ ಅನ್ಕೊಳ್ಳೋಣ. ಈಗ ನಾನು ಪ್ರಾಂಗ್ಸ್ ನ ಫೈಲ್ ಮಾಡ್ತಾ ಇದ್ದೀನಿ, ಲೆಂತ್ ಕಡಿಮೆ ಆಯ್ತು, ಹಾಗಾಗಿ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ. ಒಂದು ಆಯ್ಕೆ ಏನು 389 ಹರ್ಟ್ಸ್ ಆಗಿದೆ ಅಂತ ಅನ್ಕೊಳ್ಳೋಣ. ಈಗ ಬಿ ಜೊತೆ ನಾನು ಸೌಂಡ್ ಮಾಡಿದ್ರೆ ಬೀಟ್ ಫ್ರೀಕ್ವೆನ್ಸಿ ಎಷ್ಟಾಗುತ್ತೆ, 5 ಹರ್ಟ್ಸ್. ಮೊದಲಿದ್ದು 4, ಈಗಿರೋದು 5. ಅವ್ರು ಹೇಳಿದ ಪ್ರಕಾರನೇ ಇಲ್ಲಿ ಇನ್ಕ್ರೀಸ್ ಆಗಿದೆ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಬಿ. A stretched string is vibrating in the second overtone, then the number of nodes and antinodes between the ends of the string are respectively. ಇಲ್ಲಿ 3 ಸ್ಟ್ರೆಚ್ಡ್ ವೈರ್ ನ ಕನ್ಸಿಡರ್ ಮಾಡ್ತಾ ಇದ್ದೀನಿ ನಾನು. ಎಲ್ಲದಕ್ಕೂ ಒಂದೇ ಲೆಂತ್ ಇದೆ ಮತ್ತೆ ಒಂದೇ ಟೆನ್ಷನ್ ಇದೆ ಅಂತ ಅನ್ಕೊಳ್ಳೋಣ. ಈ ತರ ಇದ್ದಾಗ ಫಂಡಮೆಂಟಲ್ ಮೋಡ್ ಅಲ್ಲಿ ವೈಬ್ರೇಟ್ ಆದ್ರೆ ಹೇಗಿರುತ್ತೆ, ಓನ್ಲಿ 1 ಲೂಪ್ ಇರುತ್ತೆ. ಇದಕ್ಕೆ ಇನ್ನೊಂದು ಹೆಸರಿದೆ ಬೇಸಿಕ್ ಮೋಡ್ ಅಥವಾ ಫಸ್ಟ್ ಮೋಡ್ ಆಫ್ ವೈಬ್ರೇಷನ್ ಅಂತಾನು ಕರಿತೀವಿ. ಇದೇ ಸ್ಟ್ರಿಂಗು ಸೆಕೆಂಡ್ ಮೋಡ್ ಅಲ್ಲಿ ವೈಬ್ರೇಟ್ ಆದ್ರೆ 2 ಲೂಪ್ ಬರುತ್ತೆ. ಇದಕ್ಕೆ ಇನ್ನೊಂದು ಹೆಸರಿದೆ, ಏನಂತ, ಫಸ್ಟ್ ಓವರ್ ಟೋನ್ ಅಂತ. ಇದೇ ಸ್ಟ್ರಿಂಗು ಥರ್ಡ್ ಮೋಡ್ ಅಲ್ಲಿ ವೈಬ್ರೇಟ್ ಆದ್ರೆ ಅಥವಾ ಸೆಕೆಂಡ್ ಓವರ್ ಟೋನ್ ಅಲ್ಲಿ ವೈಬ್ರೇಟ್ ಆದ್ರೆ ಅದಕ್ಕೆ 3 ಲೂಪ್ಸ್ ಬರುತ್ತೆ. ಲೂಪ್ ಲೆಂತ್ ಈಕ್ವಲ್ ಆಗಿರುತ್ತೆ, ನಾನು ಬರ್ದಿದ್ದ ತರ ಇರಲ್ಲ. ಸೊ ಇಲ್ಲಿ ಎಷ್ಟು ನೋಡ್ಸ್ ಇದೆ ಅಂತ ಕೌಂಟ್ ಮಾಡೋಣ, 3, 4. ಸೊ 4 ನೋಡ್ಸ್ ಇದೆ. ಎಷ್ಟು ಆಂಟಿ ನೋಡ್ಸ್ ಇದೆ ಕೌಂಟ್ ಮಾಡಿ, 1, 2, 3. ಹಾಗಾಗಿ 3 ಆಂಟಿ ನೋಡ್ಸ್. ಸೊ ಇವ್ರು ಕೇಳ್ತಾ ಇರೋದು ಎಷ್ಟು ನೋಡ್ ಮತ್ತೆ ಆಂಟಿ ನೋಡ್ ಇದೆ ಅಂತ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಎ.